ಕೋಲಾರ ಜಿಲ್ಲೆಯ ನುಗ್ಲಾಪುರ ಸದ್ಗುರು ಶ್ರೀ ಬೋಮಾನಂದ ಭಾರತೀ ಸ್ವಾಮಿ ಆಶ್ರಯದಲ್ಲಿ 18ನೇ ವರ್ಷದ ಆರಾಧನಾ ಮಹೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ಶುಭ ಸಂದರ್ಭದಲ್ಲಿ ಆಶ್ರಮದ ಆವರಣ ಭಕ್ತ ಸಾಗರದಿಂದ ತುಂಬಿ ತುಳುಕಾಡ್ತಾ ಇತ್ತು ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಎಲ್ಲೆಡೆ ಪ್ರತಿಧ್ವನಿಸ್ತಾ ಇದ್ವು. ಗುರುವಾರ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಸ್ವಾಮೀಜಿಯವರಿಗೆ ವಿಶೇಷ ಅಭಿಷೇಕ, ಪುಷ್ಪಾಲಂಕಾರ, ಗುರು ಅಷ್ಟೋತ್ತಮಾವಳಿ, ಪಾರಾಯಣ ಪೂಜಾ ಮತ್ತು ಮಹಾಮಂಗಳಾರತಿಯಂತಹ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದ್ವು. ಈ ಪೂಜಾ ಕೈಂಕರ್ಯಗಳು ಭಕ್ತರ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿಯನ್ನ ನೀಡಿದ್ವು. ನಂತರ ಹಿಮಾಲಯದಿಂದ ಆಗಮಿಸಿದಂತಹ ಸಾಧು ಸಂತರು ಭಕ್ತರಿಗೆ ಸಾಂತ್ವನ ಮತ್ತು ಆಶೀರ್ವಚನವನ್ನ ನೀಡಿದ್ರು. ಇದು ಅವರ ಜೀವನದಲ್ಲಿ ಹೊಸ ದಾರಿಯನ್ನ ತೋರಿಸುವಂತಹವು. ಈ ಕಾರ್ಯಕ್ರಮವು ಪೀಠಾಧಿಪತಿಗಳಾದಂತಹ ಆಚಾರ್ಯ ಶ್ರೀ ಚಿದಾನಂದ ಸ್ವಾಮೀಜಿ, ಸ್ಥಿತಪ್ರಜ್ಞಾನಂದ ಸ್ವಾಮೀಜಿ, ಈ ಕಾರ್ಯಕ್ರಮದಲ್ಲಿ ಪೀಠಾಧಿಪತಿಗಳಾದಂತಹ ಆಚಾರ್ಯರು ಸಾಕಷ್ಟು ಮಂದಿ ಇದ್ರು. ಸ್ಥಿತಪ್ರಜ್ಞಾನಂದ ಸ್ವಾಮೀಜಿ ಹಾಗೂ ಸುಧೀರಾನಂದ ಸ್ವಾಮೀಜಿ ಸಮ್ಮುಖದಲ್ಲಿ ತಪಸ್ಸು ಮತ್ತು ಸೇವಾ ಕಾರ್ಯಕ್ರಮಗಳು ಜರುಗಿದವು ಎಂದು ಆಶ್ರಮದ ಕೆ.ವಿ. ಶ್ರೀನಿವಾಸ ತಿಳಿಸಿದರು. ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆದಂತಹ ಈ ಕಾರ್ಯಕ್ರಮಗಳು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡಿದ್ವು. ಸದ್ಗುರು ಬೋಮಾನಂದ ಭಾರತೀ ಸ್ವಾಮೀಜಿಯವರ ಅನುಗ್ರಹ ಪಡೆಯಲು ಪ್ರತಿ ವರ್ಷವೂ ಜಯಂತಿ ಹಾಗೂ ಆರಾಧನಾ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ಅಂತ ಕೆ.ವಿ. ಶ್ರೀನಿವಾಸ್ ಅವರು ವಿವರಿಸಿದರು. ಆಶ್ರಮವನ್ನ 2018ರಲ್ಲಿ ನಿರ್ಮಿಸಲಾಗಿದ್ದು ಅಂದಿನಿಂದ ಪ್ರತಿ ವರ್ಷವೂ 2 ಬಾರಿ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತದೆ. ಈ ಬಾರಿಯೂ 100 ಭಕ್ತರು ಸ್ವಾಮೀಜಿಯವರ ಆಶೀರ್ವಾದ ಪಡೆದರು ಎಂದು ಅವರು ಸಂತಸವನ್ನ ವ್ಯಕ್ತಪಡಿಸಿದರು. ಈ ಆಶ್ರಮವು ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೆಯುತ್ತಾ ಇದ್ದು ಭಕ್ತರಿಗೆ ನೆಮ್ಮದಿ ಮಾರ್ಗ ನೀಡ್ತಾ ಇದೆ. ಕಾರ್ಯಕ್ರಮ ಉದ್ದೇಶ ಇಲ್ಲಿ ನಮ್ಮ ಗುರುಗಳು ಸದ್ಗುರು ಶ್ರೀ ಬೋಮಾನಂದ ಭಾರತೀ ಸ್ವಾಮಿ 18ನೇ ವರ್ಷದ ಆರಾಧನಾ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಲ್ಲಿ ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ 100 ಜನ ಇಲ್ಲಿ ಬಂದು ಅವರ ಜೀವನನೂ ಸಾರ್ಥಕ ಮಾಡ್ಕೋಬೇಕು ಗುರುಗಳ ಒಂದು ಹೆಸರಲ್ಲಿ ಅಂತ ಉದ್ದೇಶದಿಂದ ಸಾಧು ಮಹಾತ್ಮರು ಇಲ್ಲಿ 3 ಜನ ಸಾಧು ಮಹಾತ್ಮರು ತಪಸ್ಸು ಮಾಡ್ಕೊಂಡಿದ್ದಾರೆ. ಇನ್ನೂ ಸಾಧು ಮಹಾತ್ಮರು ಬೇರೆ ಕಡೆಯಿಂದ ಬಂದು ಒಂದು ಸತ್ಸಂಗವನ್ನು ಇಟ್ಕೊಂಡು ಗುರುಗಳು ಒಂದು ಆಶೀರ್ವಾದದಿಂದ ಅವರ ಒಂದು ಜಯಂತಿ ಆಗಲಿ, ಆರಾಧನೆ ಆಗಲಿ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಏನಕ್ಕೆ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಯಾರಾದರೂ ಜಿಜ್ಞಾಸುಗಳಿರ್ತಾರಲ್ಲ ಅವರು ಉದ್ಧಾರ ಆಗಲಿ, ಅವರು ಜ್ಞಾನವನ್ನು ಪಡೆಯಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕುಲಬಾಂಧವರು ಹಾಗೆ ಮುಖ್ಯವಾಗಿ ನಿಮ್ಮ ಕ್ಷೇತ್ರದ ಇಲ್ಲಿ MLA ಇದ್ದಾರಲ್ಲ ನಮ್ಮ ಅಣ್ಣನ ಮಗಳನ್ನೇ ಕೊಟ್ಟಿರೋದು, ಅವರ ಒಂದು ಸೇವೆ ಇಲ್ಲಿ ಅಪಾರ. ಅವರ ಒಂದು ಅನುಗ್ರಹ ಪರಿಪೂರ್ಣವಾಗಿ ಇಲ್ಲಿ ಬಂದುಬಿಟ್ಟು ಏನು ಬೇಕಾದರೂ ಅವರ ಒಂದು ಅನುಗ್ರಹ ಇಲ್ಲಿದೆ. ಅವರು ನಮ್ಮ ಕುಲಬಾಂಧವರು ನಾವೆಲ್ಲರೂ ಸೇರೇ ಈ ಆಶ್ರಮವನ್ನು 2018ರಲ್ಲಿ ನಾವು ಕಟ್ಟಿದ್ವಿ.